ಕಾಟು ಮಾವಿನ ಹಣ್ಣನ್ನು ಅಡಿಗೆ ಪದಾರ್ಥಕ್ಕೆ ಹೇಗೆ ಶೇಖರಣೆ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿ ಆಗಿದೆ. ಇವತ್ತು ನಿಮಗೆ ನಾನು ಕಾಟು ಮಾವಿನ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಜ್ಯೂಸನ್ನು ನೀವು ಒಮ್ಮೆ ಕುಡಿದ್ರೆ ಮತ್ತೆ ಬಿಡಲಿಕ್ಕೇ ಇಲ್ಲ ಆಯಿತಾ. ಕಾಟು ಮಾವಿನ ಹಣ್ಣನ್ನು ಹುಡುಕಿಕೊಂಡು ಬರ್ತೀರಿ ಜ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿ. ಇಟ್ ಈಸ್ ವೆರಿ ಹೈಡ್ರೇಟಿಂಗ್, ಇಟ್ ಈಸ್ ವೆರಿ ಟೇಸ್ಟಿ. ಫಸ್ಟ್ ಸ್ಟೆಪ್ಸ್ ನಿಮಗೆ ಗೊತ್ತೇ ಇದೆ. ಕೈ ಮತ್ತು ಚೂರಿಯನ್ನು ಚೆನ್ನಾಗಿ ತೊಳಿಬೇಕು, ಹಾಗೆ ಒಳ್ಳೆಯ ಮಾವಿನ ಹಣ್ಣನ್ನು ಮಾತ್ರ ಆರಿಸಬೇಕು. ಆಮೇಲೆ ಮಾವಿನ ಹಣ್ಣನ್ನು ಓಪನ್ ಮಾಡಿ ಹುಳ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಕಾಟು ಮಾವಿನ ಹಣ್ಣಿನ ಜ್ಯೂಸ್. ಈ ಜ್ಯೂಸನ್ನು ನಾನು ಮಾಡಲಿಕ್ಕೆ ಸ್ವಲ್ಪ ಕಾಯಿ ಮಾವಿನ ಹಣ್ಣು, ಸ್ವಲ್ಪ ಹಣ್ಣು ಮಾವಿನ ಹಣ್ಣು ಮಿಕ್ಸ್ ತಗೊಂಡಿದ್ದೇನೆ. ಫಸ್ಟಿಗೆ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ನಾನು ಹೀಗೆ ಜ್ಯೂಸ್ ತೆಗಿತಾ ಇದ್ದೇನೆ. ಜ್ಯೂಸಿನ ಜಾಗೆಯಲ್ಲಿ ಇದು ಬೇಡದ ಗೊರಟು ತಿಂಬಲಕ್ಬೇಕಾ? ಒಳ್ಳೆ ಗಟ್ಟಿ ಇದ್ ಮಾತ್ರ ಇದು ಕಾಯಿ ಓಕೆ ಗಟ್ಟಿದ್ದ ಅಂಬಗ ಕಷ್ಟಕ್ಕೇನೆ ಎನ್ನ ಹಲ್ಲೆಲ್ಲ ಹೋಗ್ತಾವ. ಮೊದಲ ಏನು ತಿಪ್ಪದೆ ಒಂದು 5-6 ಹಲ್ಲು ಎನ್ನ ಹಲ್ಲೆಲ್ಲ ಹೋಯ್ದದಕ್ಕೆ. ಜ್ಯೂಸ್ ತೆಗೆದು ಜ್ಯೂಸ್ ಮಾಡೋದಕ್ಕೆ ಜ್ಯೂಸ್ ತೆಗೆದು ಜ್ಯೂಸ್ ಮಾಡೋದು. ಅದು ಹೆಂಗೆ ಅಮ್ಮ? ಜ್ಯೂಸ್ ತೆಗೆದು ಸಕ್ಕರೆ ಎಲ್ಲ ಹಾಕಿ ಮಾವಿನ ಹಣ್ಣು ಜ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಹುಳಿ ಹುಳಿ ಮಾವಿನ ಹಣ್ಣು ಇದ್ರೆ ಸಹ ಒಳ್ಳೇದಾಗ್ತದೆ. ಸಿಹಿಗೆ ಸಕ್ಕರೆ ಹಾಕಬಹುದು, ಸ್ವಲ್ಪ ಹುಳಿ ಹುಳಿ ಇದ್ರೆ ನೀರು ಕೈ ತಳಗಲೆ ನೀರು ಇದರ ಜ್ಯೂಸಿನ ಸ್ಕ್ವೀಸ್ ಮಾಡಿ. ಈಗ ಚೋಲಿಲೆಲ್ಲ ಇಷ್ಟು ತಿರುಳಿರ್ತಲ್ಲ, ಇದರಿಂದೆಲ್ಲ ಜ್ಯೂಸ್ ಎಲ್ಲ ತೆಗೆಯಬೇಕು, ಎಕ್ಸ್ಟ್ರಾಕ್ಟ್. ಹಿಂಗೆ ಓಕೆ ಮೇಕಿಂಗ್ ಬೆಸ್ಟ್ ಯೂಸ್ ಆಫ್ ಮ್ಯಾಂಗೋ ಇನ್ ಪೀಲ್ ಹೇಳಿ. ಆದರೆ ಅದಕ್ಕೆ ರಜ ನೀರು ಹಾಕಿ ಮತ್ತೆ ಅದರ ಜ್ಯೂಸನ್ನ ಡೈಲ್ಯೂಟ್ ಮಾಡಿ ಇನ್ಕ್ರೀಸ್ ಮಾಡೋದು. ಕೆಲವರು ಕಡವ ಕಲ್ಲಿಗೆ ಹಾಕಿ ಇದ್ದಲ್ಲ, ಅದರ ಹಿಂಗೆ ಗುದ್ದಿ ಗುದ್ದಿ ಅದರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಅದೇ ಮಾಡ್ತಾರೆ. ನೋಡಿ, ಹೀಗೆ ಕಾಟು ಮಾವಿನ ಹಣ್ಣಿನ ಪಲ್ಪ್ ಮತ್ತು ಅದರ ಸಿಪ್ಪೆಯ ಒಳಗೆ ಸ್ವಲ್ಪ ತಿರುಳಿರ್ತದಲ್ಲ, ಅದಕ್ಕೆ ಸ್ವಲ್ಪ ನೀರೆಲ್ಲ ಸೇರಿಸಿ ನಾವು ಅದರ ಬೆಸ್ಟ್ ಯೂಸ್ ಮಾಡಬೇಕು. ಇಷ್ಟು ಮಾಡಿದ ಮೇಲೆ ನಮಗೆ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರುವಂತಹ ಈ ಮ್ಯಾಂಗೋ ಎಕ್ಸ್ಟ್ರಾಕ್ಟ್ ಸಿಗ್ತದೆ. ಇಷ್ಟು ಮಾಡಿದರೆ ನಿಮಗೆ ಮೆಜಾರಿಟಿ ಕೆಲಸ ಮುಗೀತು. ಇನ್ನೆಂಥ ಕೆಲಸ ಇಲ್ಲ, ಇನ್ನು ಸ್ವಲ್ಪ ಸಕ್ಕರೆ ನೀರು ಮಾಡೋದು, ಅಥವಾ ಅದೇ ಜ್ಯೂಸಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ, ನಾನು ಮಿಕ್ಸಿಯಲ್ಲಿ ಮಾಡಿದೆ, ಬೇಗ ಆಗ್ತದಲ್ಲ, ಸೌಟ್ ಹಿಡ್ಕೊಂಡು ಕದಡಿಸಲಿಕ್ಕೆ ತುಂಬ ಹೊತ್ತಾಗ್ತದೆ ಅದಕ್ಕೆ. ಆಮೇಲೆ ಅದನ್ನು ನಾವು ಈ ಮ್ಯಾಂಗೋ ಎಕ್ಸ್ಟ್ರಾಕ್ಟ್ ಇರುವ ಪಾತ್ರೆಗೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ನಮ್ಮ ಜ್ಯೂಸ್ ರೆಡಿ. ಸ್ವಲ್ಪ ಐಸ್ ಹಾಕಿ ಫ್ಯಾನ್ ಅಡಿಯಲ್ಲಿ ಕುತ್ಕೊಂಡು ಕುಡೀರಿ. ಬಾಯ್.